ಪೇಡಾನಗರಿ ಧಾರವಾಡದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ಧಾರವಾಡ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಹಾಗೂ ಜಿಲ್ಲಾ ಶಾಖೆ ಮತ್ತು ಧಾರವಾಡ ಜಿಲ್ಲಾ ನಿವೃತ್ತರ ಸಂಘಗಳ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಸಮಸ್ತ ನಿವೃತ್ತ ನೌಕರರ ಸಮಾಲೋಚನಾ ಸಭೆ ಜರುಗಿತು. ಸಭೆಯಲ್ಲಿ ದಿನಾಂಕ 3-4-2025 ರಂದು ಫ್ರೀಡಂ ಪಾರ್ಕ ಬೆಂಗಳೂರಿನಲ್ಲಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರಿನ ಡಾಕ್ಟರ್ ಎಂಪಿಎಂ ಷಣ್ಮುಖಯ್ಯ ಅಶೋಕ ಸಜ್ಜನ್ ಹಾಗೂ ಸಮಸ್ತ ರಾಜ್ಯ ಜಿಲ್ಲಾ ತಾಲೂಕಾ ಸಂಚಾಲಕರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆಯಲ್ಲಿ 25,000ಕ್ಕೂ ಅಧಿಕ ನಿವೃತ್ತರು ಸೇರಿ ಬೇಡಿಕೆ ಈಡೇರಿಕೆಗಾಗಿ ಹಕ್ಕೊತ್ತಾಯ ಮಾಡುವುದು. ದಿನಾಂಕ 4-4-2025 ರಂದು ಅರಮನೆ ಮೈದಾನ ಬೆಂಗಳೂರಿನಲ್ಲಿ ನಡೆಯಲಿರುವ ಕರ್ನಾಟಕ ರಾಜ್ಯ ಸರಕಾರಿ ನಿವೃತ್ತ ನೌಕರರ ಸಂಘ ರಾಜ್ಯ ಘಟಕ ಬೆಂಗಳೂರು ಇದರ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಲ್ ಭೈರಪ್ಪ ಇವರ ನೇತೃತ್ವದ ರಾಜ್ಯ ಮಟ್ಟದ ಬೃಹತ್ ಸಮಾವೇಶವು 50,000 ನಿವೃತ್ತರ ಉಪಸ್ಥಿತಿಯಲ್ಲಿ ನಡೆಯಲಿದ್ದು ಜಿಲ್ಲೆಯ ಎಲ್ಲ ನಿವೃತ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಹೊರಡೋಣ. ಸಮಾವೇಶಕ್ಕೆ ಮುಖ್ಯ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು, ಶಾಸಕರು, ಅಧಿಕಾರಿಗಳು ಆಗಮಿಸಲಿದ್ದಾರೆ. ಈ ಸಮಾವೇಶದಲ್ಲಿ ನಮ್ಮ 3 ಮುಖ್ಯ ಬೇಡಿಕೆಗಳಾದ 1-7-2022 ರಿಂದ ನಿವೃತ್ತಿ ಹೊಂದಿದವರಿಗೆ ಆರ್ಥಿಕ ಸೌಲಭ್ಯ, ಸಂಧ್ಯಾ ಕಿರಣ ವೈದ್ಯಕೀಯ ವೆಚ್ಚ 70 ರಿಂದ 80 ವಯೋಮಾನದವರಿಗೆ ಶೇಕಡ 10% ಆರ್ಥಿಕ ಸೌಲಭ್ಯ ಕುರಿತು ಮುಖ್ಯಮಂತ್ರಿಗಳ ಗಮನ ಸೆಳೆದು ಸೌಲಭ್ಯ ಪಡೆದುಕೊಳ್ಳೋಣ ಎಂದು ಡಾಕ್ಟರ್ ಎಂಪಿಎಂ ಷಣ್ಮುಖಯ್ಯ, ಎಸ್ಬಿ ಪಾಟೀಲ, ಅಶೋಕ ಎಂ ಸಜ್ಜನ್, ಬಿಎಂ ಸೂರಗೊಂಡ, ಎಸ್ಜಿ ಬಿಸರೊಟ್ಟಿ, ವಿಜಯ ಅಣಜಿ, ಗುರು ತಿಗಡಿ, ಬಿರಾದಾರ ಬಾಣದ, ಎಸ್ಜಿ ಸುಬ್ಬಾಪುರಮಠ ಗಡ್ಡದ ತಿಳಿಸಿದರು. ನಿವೃತ್ತ ನೌಕರರ ವೇದಿಕೆ ಮುಖಾಂತರವಾಗಿ ಈ ಒಂದು ಹೋರಾಟವನ್ನ ಹಮ್ಮಿಕೊಳ್ಳುವಂತ ಸಮಸ್ಯೆಯನ್ನ ಉದ್ಭವಿಸಿದವರು ಸರ್ಕಾರ. ಯಾಕಂದ್ರೆ ವೇತನ ಆಯೋಗದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸುಧಾಕರ್ ಅವರು ಏನು 1-7-22 ರಿಂದ 31-24 ಮಧ್ಯದಲ್ಲಿ ನಿವೃತ್ತ ಆದವರಿಗೆ ಕೊಡ್ರಿ ಬೇಡ ಅಂತ ಹೇಳಿಲ್ಲ. ಎಲ್ಲರಿಗೂ ಕಾಮನ್ ಆಗಿ ಎಲ್ಲರಿಗೂ ಏನ್ ಶಿಫಾರಸು ಮಾಡೋದು ಎಲ್ಲ ಶಿಫಾರಸು ಮಾಡಿದ್ದೇ ಇತ್ತು ಅವರು. ತದನಂತರ ಮತ್ತು ಆರೋಗ್ಯ ಸಂಜೀವನಿ ಇರ್ಬೋದು, ಆಮೇಲೆ 70 ವರ್ಷ, 75 ವರ್ಷ, 80 ವರ್ಷ, ಈ 3 ವಿಷಯಗಳನ್ನು ಕೂಡ ಏನು ವೇತನ ಆಯೋಗ ಶಿಫಾರಸು ಮಾಡಿದೆ. ಸಮರ್ಪಕವಾಗಿ ಶಿಫಾರಸು ಮಾಡಿದೆ. ಯಥಾವತ್ತಾಗಿ ಏನು ನೌಕರಿ ಸಿಗಬೇಕಾಗಿತ್ತ ಎಲ್ಲ ಸವಲತ್ತುಗಳನ್ನ ವೇತನ ಆಯೋಗ ಶಿಫಾರಸು ಮಾಡಿದೆ. ಶಿಫಾರಸು ಮಾಡಿದಂತ ಆಯೋಗದ ವರದಿಯನ್ನ ಯಥಾವತ್ತಾಗಿ ಅವರು ಮಾನ್ಯ ಸಿದ್ದರಾಮಯ್ಯ ಅವರು ಒಪ್ಪಿಕೊಂಡಿದ್ರ ಅವಶ್ಯವಾಗಿ ಎಲ್ಲ ಬೇಡಿಕೆಗಳು ಈಡೇರ್ತಾ ಇದ್ರು. ಇವರು ತಮ್ಮದ ಯಾವುದೇ ಮೂಲ ಉದ್ದೇಶವನ್ನು ಇಟ್ಕೊಂಡು ಈ ವಿಚಾರ ಮಾಡಿದ್ರು. ಈ ಅವಧಿಯೊಳಗ 1-7-22 ರಿಂದ 31-7-24 ಮಧ್ಯದವರೆಗೆ ಈ ಸೌಲಭ್ಯಗಳನ್ನ ತಡೆ ಹಿಡಿದು ಏನು ಡಿಸಿಆರ್ಡಿ, ಆಮೇಲೆ ಕಂಪ್ಟೇಷನ್, ಲೀವ್ ಸ್ಯಾಲರಿ ಇವನ್ನೆಲ್ಲ ತಡೆ ಹಿಡಿದು 1-8-24 ಅಂತ ಕೊಟ್ಟಿದ್ದು ಯೋಗ್ಯ ಅಲ್ಲ. ಇದು ಅಯೋಗ್ಯವಾದ ಕೆಲಸ. ಯಾಕಂದ್ರೆ ಇವರು ನಿವೃತ್ತಿಗಿಂತ ಪೂರ್ವದಲ್ಲಿ ಸರ್ಕಾರ ಸೇವೆಯನ್ನ ಅವ್ರು ವಹಿಸಿದಂತ ಸೇವೆಯನ್ನ ಯಶಸ್ವಿಯಾಗಿ ಸೇವೆಯನ್ನು ಮಾಡಿದ್ದಿರ ಅದೇ ಅದು. ಅದಕ್ಕೆ ಅವ್ರು ದಯಮಾಡಿ ಅದನ್ನು ಕೊಡಲೇಬೇಕು. ನೋಡಿ, ಕೇವಲ ಈಗ 15 ದಿವಸ ಹಿಂದ್ಗಡೆ ಏನಾಗಿದೆ, ತಮ್ಮ ವೇತನವನ್ನು ಹೆಚ್ಚಿಸಿಕೊಂಡು ಯಾವ ಆಯೋಗ ರಚನೆ ಮಾಡಿದ್ರ? ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಈ ವಿಷಯವನ್ನು. ಅವರೇನು ಆಯೋಗ ರಚನೆ ಮಾಡಿದ್ರ? ಕೇವಲ 1 ದಿವಸದಲ್ಲಿ ತಮ್ಮ ವೇತನವನ್ನು ಹೆಚ್ಚಿಸಿಕೊಂಡ್ರು. ಅವರಿಗೆ ದುಡ್ಡಿನ ಅಡೆತಡೆ ಉಂಟಾಗಲಿಲ್ಲವಾ? ನಮಗೆ ಯಾಕೆ ನೌಕರ ಮೇಲೆ ಬುದ್ಧಿ ಮೇಲೆ ಬ್ರಹ್ಮಾಸ್ತ್ರ ತಮ್ಮದು? ಅವರು ತಮ್ಮ ಜೀವನವನ್ನ ಸರ್ಕಾರಕ್ಕಾಗಿ ದುಡಿದು ಸವಿಸಿ ನಿವೃತ್ತ ಆಗುವಂತ ಸಂದರ್ಭದಲ್ಲಿ ಅವರ ಆರೋಗ್ಯ ದೃಷ್ಟಿಯಿಂದ ಇರಬೇಕಾದ್ರೆ ಅವರಿಗೆ ಈ ಎಲ್ಲ ಸೌಲಭ್ಯ ಕೊಡಬೇಕಾಗಿತ್ತು. ಈ ಚಿಂತೆಯೊಳಗನೆ ಈ ಜನರ ಹೋರಾಟ ಮಾಡಿ, ಚಿಂತೆ ಮಾಡಿ, ಮಕ್ಕಳನ್ನ ಬಿಟ್ಟು ಅಭ್ಯಾಸ ಮಕ್ಕಳನ್ನ ನೋಡೋದು ಬಿಟ್ಟು ಈ ಹೋರಾಟಕ್ಕಾಗಿ ತಮ್ಮ ಒಂದು ವೇಳೆಯನ್ನ, ತಮ್ಮ ಜೀವನವನ್ನ ಅವರು ಮಾಡುವಂತದ್ದು ಈ ಒಂದು ಇದನ್ನ ಯಾಕೆ ತಗೊಂಡ್ಬಂದಿರಿ ನೀವು? ಸಂಕಷ್ಟಗಳ ದಿನಗಳನ್ನ ಯಾಕೆ ತಗೊಂಡ್ಬಂದಿರಿ ನೀವು? ದಯವಿಟ್ಟು ಈ ಕೂಡಲೇ ಈಗಾದರೂ ತಮ್ಮ ಮನಗಂಡು ತಾವು ಮಾಡದೆ ಹೋದ್ರೆ ಅವ್ರ ಜೊತೆಗೆ ಏನು 1-4-22 ರಿಂದ 31-7-24 ಏನು ಅವ್ರ ಜೊತೆಗೆ ನಾವು ಕೂಡ ನಿವೃತ್ತ ನೌಕರರು ಕೂಡ ನಾವು ಅವ್ರ ಜೊತೆಗೆ ಹೋರಾಟದಲ್ಲಿ ಪಾಲ್ಗೊಳ್ತೇವೆ ಅಂತ ನಾನು ಈ ಮೂಲಕ ಕರೆ ಕೊಡ್ತಾ ಇದ್ದೀನಿ. ನಾನು 13ನೇ ಇಸ್ವಿಯಲ್ಲಿ ನಿವೃತ್ತನಾದರೂ ಕೂಡ ನಾಳೆ ದಿವಸ ನಾನು 2ನೇ ತಾರೀಕಿನ ನನ್ನ ಟಿಕೆಟ್ ಅನ್ನು ರಿಸರ್ವೇಷನ್ ಮಾಡಿಕೊಂಡು ನಾವು ಹೋರಾಟದಲ್ಲಿ
ಮಂಚೂಣಿ ನಾಯಕನಾಗಿ ನಾನು ಮುಂದೆ ಇಟ್ಕೊಂಡು ತಮ್ಮ ಹೋರಾಟದಲ್ಲಿ ನಾನು ಬೆಂಬಲಿಸ್ತೇನೆ ಅಂತ ಹೇಳಿ ಈ ಮೂಲಕ ಕರೆಯನ್ನು ಕೊಟ್ಟು ತಾವೆಲ್ಲರೂ ಯಾರು ಅವ್ರು ಹೋಗ್ತಾರೆ ಇವ್ರು ಹೋಗ್ತಾರೆ ಅಂತ ಬಿಡಬಾರ್ದು, ತಾವೆಲ್ಲರೂ ಆ ಹೋರಾಟದಲ್ಲಿ ತುಂಬ ಹೃದಯದಿಂದ ಭಾಗವಹಿಸಿ ನಾವು ಸರ್ಕಾರಕ್ಕೆ ನಮ್ಮ ಒಕ್ಕಟ್ಟನ್ನು ತೋರಿಸಬೇಕಾಗಿದೆ. ಆ ದಿಶೆಯೊಳಗ ನಾವು ನಮ್ಮ ಭೈರಪ್ಪನವ್ರಿಗೆ ಕೂಡ ಅವ್ರನ್ನ ಬಿಟ್ಟು ನಾವು ಹೋರಾಟ ಮಾಡೋದು, ಅವ್ರಿಗೆ ಬರಬೇಕು ಸಿಗಬೇಕಾದೆಲ್ಲ ಸೌಲಭ್ಯಗಳು ಸಿಗುವವರೆಗೆ ನಾವು ಹೋರಾಟ ಮಾಡಲೇಬೇಕು. ನಾವು ಮಂಚೂಣಿ ನಾಯಕತ್ವದಲ್ಲಿ ಇರ್ತೇವೆ, ನೀವು ಬರಲೇಬೇಕು ಅಂತ ಹೇಳಿ ಅವ್ರಿಗೂ ಕರೆ ಕೊಟ್ಟಿದ್ದೆ ನಾವು. ಆ ಪ್ರಕಾರ ಅವರು ನಿಮ್ಮ ವೇದಿಕೆಗೆ ಬಂದು ಹೇಳಿದ್ದಾರೆ. ಮತ್ತೆ ನಾಳೆ ಸಮಾಜದಲ್ಲಿ ಕೂಡ ನಿಮ್ಮದೇ ಬೇಡಿಕೆಯನ್ನ ಏನು ನಮ್ಮ ಬೇಡಿಕೆ ಅಂತ ತಿಳ್ಕೊಂಡು ಅದನ್ನ ಮೊದಲೇ ಅದನ್ನ ಆ ಒಂದು ಆದೇಶ ನೀವು ಜಾರಿ ತರ್ರಿ, ಅದ್ರ ಜೊತೆ ಇನ್ನುಳಿದು ನಮ್ಮ 2 ಆದೇಶಗಳನ್ನು ತೊಂಬರಿ ಅಂತ ಹೇಳಿ ನಾ ಈ ಮೂಲಕ ವಿನಂತಿಸಿಕೊಳ್ತೇನೆ. ನೌಕರ ಸಂಘದ ತುರ್ತು ಸಭೆಗೆ ಬಂದಂತ ಎಲ್ಲ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪಕ್ಷದ ಪದಾಧಿಕಾರಿಗಳೇ ಹಾಗೂ ನಡೆದಂತ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಈಗ 1/7/2022ರಿಂದ 31/7/2024 ಅವಧಿಯೊಳಗ ನಿವೃತ್ತ ಆದಂತವ್ರಿಗೆ ಬಹಳಷ್ಟು ಅನ್ಯಾಯ ಆಗಿದೆ. ಈ ಅನ್ಯಾಯವನ್ನು ಸರಿಪಡಿಸುವ ಸಲುವಾಗಿ ಬಹಳಷ್ಟು ವೇದಿಕೆಯನ್ನ ಜಿಲ್ಲಾ ತಾಲೂಕಾ ಘಟಕಗಳನ್ನು ಮಾಡಿ ಬಹಳಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯೊಳಗ ನಮ್ಮ ರಾಜ್ಯ ಸರ್ಕಾರಿ ನಿವೃತ್ತ ನೌಕರ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಎಲ್ ಭೈರಪ್ಪನವರು ಸಹಿತ ಇದಕ್ಕೆ ಬಹಳಷ್ಟು ಮುತುವರ್ಜಿಯನ್ನು ವಹಿಸಿ ಇನ್ನು ಮಾಡಲೇ ತೀರಬೇಕು ಅನ್ನುವಂಥದ್ದು ಒಂದು ಬೇಡಿಕೆಯನ್ನು ಇಟ್ಕೊಂಡು ಈ 4/4/2025 ಬಹಳಷ್ಟು ಒಂದು ಅರಮನೆ ಮೈದಾನದೊಳಗ ಈ ಒಂದು ಸಮಾವೇಶವನ್ನು ಏರ್ಪಡಿಸಲಾಗಿದೆ. ಈ ಸಮಾವೇಶದಲ್ಲಿ ಎಲ್ಲರೂ ಈಗೇನು ನಿವೃತ್ತ ಆದಂತವ್ರು ಎಲ್ಲರೂ ಬಂದು ಭಾಗವಹಿಸಿ ಒಂದು ಯಶಸ್ವಿಗೊಳಿಸಬೇಕು. ಮತ್ತು 70 ವರ್ಷ ಆದವ್ರಿಗೆ ವೈದ್ಯಕೀಯ ಭತ್ಯೆ ಎಲ್ಲ ಈಗಾಗಲೇ ಮಾತನಾಡಿದ ಬಹಳಷ್ಟು ಮಾತಾಡೋದು ಬೇಡ. ಈ ಒಂದು ಎಲ್ಲ ನಮ್ಮ ಬೇಡಿಕೆಗಳನ್ನು ಇಟ್ಕೊಂಡು ಏನು ನಾವು ಹೋರಾಟವನ್ನ ಮತ್ತು ಸಮಾವೇಶವನ್ನು ಅರಮನೆ ಮೈದಾನದಲ್ಲಿ ಇಟ್ಕೊಂಡಿವಿ, ತಾವೆಲ್ಲರೂ ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸೋಣ ಅಂತ ಹೇಳಿ ಹೇಳುತ್ತಾ ನಾವು ಸಹಿತ ಈಗಾಗಲೇ 1ನೇ ತಾರೀಕಿನ ನಾನಲ್ಲಿ ರೈಲ್ವೆ ಬುಕ್ಕಿಂಗ್ ಮಾಡಿದ್ದೀನಿ. ಒಂದು ಸಮಾವೇಶದೊಳಗೆ ನಾವೆಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸೋಣ ಅಂತ ಹೇಳಿ ಈ ಒಂದು ಸಂದರ್ಭದೊಳಗೆ ಅರಮನೆ ಮೈದಾನದಲ್ಲಿ ಬೃಹತ್ ಸಮಾವೇಶ ಇಟ್ಕೊಂಡಿದ್ವಿ. ಅದರಲ್ಲಿ ನಾವು ಒಟ್ಟು 3 ಬೇಡಿಕೆಗಳನ್ನು ಇಟ್ಕೊಂಡಿದ್ವಿ. ಫಸ್ಟು ಏನೈತಪ್ಪ ಅಂತಂದ್ರೆ, ಈ 7ನೇ ವೇತನ ಆಯೋಗದೊಳಗೆ ನಮಗೆ 1/7/22ರಿಂದ 31/7/24 ನಮ್ಗೆ ಆಯಾರ್ ಕೊಟ್ಟರು. ಆಯಾರ್ ಕೊಟ್ಟ ಮೇಲೆ 1/8/24 ಅದನ್ನು ಹೊಸ 7ನೇ ವೇತನ ಆಯೋಗ ಏನು ಸರ್ವಿಸ್ನಾಗಿದ್ದಾರಲ್ಲ ಅವ್ರಿಗೆ ಇಂಪ್ಲಿಮೆಂಟ್ ಮಾಡಿದ್ರು. ಆ ಪೀರಿಯಡ್ನಲ್ಲಿ ರಿಟೈರ್ಡ್ ಇದ್ದ ಪರ್ಸನ್ಸ್ಗೆ ಯಾರು ಅದನ್ನೇನು ಸೌಲಭ್ಯ ಕೊಟ್ಟಿಲ್ಲ. ಆದ್ದರಿಂದ ನಾವು ನಮ್ಮ ಬೇಡಿಕೆ ಏನೈತಲ್ಲ, ಆ 1/7/22ರಿಂದ 31/7/24 ನಿವೃತ್ತಿಯಾದ ನೌಕರರಿಗೆ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕನ್ನೋದು ಒಂದು ಬೇಡಿಕೆ. ಆಮೇಲೆ 7ನೇ ವೇತನ ಆಯೋಗದೊಳಗೆ ಮಾನ್ಯ ಶ್ರೀ ಸುಧಾಕರ್ ರಿಟೈರ್ಡ್ IAS ಆಫೀಸರ್ಸ್ ಅವರು ಏನು ಮಾಡಿದ್ರು ಅಂತಂದ್ರೆ, ನಮಗೆ ನಿವೃತ್ತಿ ನೌಕರರಿಗೆ ಪಿಂಚಣಿದಾರರಿಗೆ ನಗದುರಹಿತ ಆರೋಗ್ಯ ಭಾಗ್ಯ ಅಂದರೆ ಸಂಧ್ಯಾಕಿರಣ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು. ಸಂಧ್ಯಾಕಿರಣ ಯೋಜನೆಯನ್ನು ಅನುಷ್ಠಾನ ನಿವೃತ್ತ ನೌಕರಿಗೆ ಪ್ರತಿ ತಿಂಗಳ 500 ರೂಪಾಯಿ ಮೆಡಿಕಲ್ ಅಲೌನ್ಸ್ ಕೊಡಬೇಕಂತ ಅವ್ರು ಶಿಫಾರಸು ಮಾಡಿದ್ದಾರೆ. ಬಟ್ ಇನ್ನೂ ಸರ್ಕಾರ ಅದಕ್ಕೆ ಆದೇಶ ಮಾಡಿಲ್ಲ. ಅದು ಒಂದು ಡಿಮಾಂಡ್. ನಂತರ ಇನ್ನೊಂದು ಏನಿದೆ ಅಂದ್ರೆ, 70 ವರ್ಷದಿಂದ 80 ವರ್ಷದೊಳಗೆ ರಿಟೈರ್ಡ್ ಆದಂತ ಉಪಾಧ್ಯಕ್ಷರು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರು ಮತ್ತು ಎಲ್ಲ ಇಲಾಖೆಯ ಅನುದಾನಿತ ಮತ್ತು ಸರ್ಕಾರೇತರ ನಿವೃತ್ತ ನೌಕರರು ಉದ್ದೇಶಿಸಿ ತಮ್ಮ ಒಂದು ಮನವಿಯನ್ನ ಮತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ 3ನೇ ತಾರೀಕು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ವತಿಯಿಂದ 7ನೇ ವೇತನ ಆಯೋಗದ ಲೆಕ್ಕಾಚಾರದಲ್ಲಿ DCRG ಕಮ್ಯುಟೇಷನ್ ಮತ್ತು EL ಸರೆಂಡರ್ ಪಟ್ಟೆ ಕೊಡಬೇಕು ಅನ್ನುವಂತ ಒಂದು ಹಕ್ಕೊತ್ತಾಯವನ್ನ ದಿನಾಂಕ 3ರಂದು 25,000 ನಿವೃತ್ತ ನೌಕರರು ಸೇರುವುದರೊಂದಿಗೆ ಮುಖ್ಯಮಂತ್ರಿಗಳಿಗೆ, ಮುಖ್ಯ ಕಾರ್ಯದರ್ಶಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಕರ್ನಾಟಕ ಸರ್ಕಾರಕ್ಕೆ ಈ ಧಾರವಾಡ ಜಿಲ್ಲೆಯಿಂದ ಕೂಡ ನಾವು ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಸರ್ಕಾರಕ್ಕೆ ಆಗ್ರಹಿಸೋಣ. ಮುಖ್ಯಮಂತ್ರಿಗಳು ಈಗಲೂ ಕಾಲ ಮಿಂಚಿಲ್ಲ, ಇಲ್ಲ ನೀವು ಮಾತುಕತೆಗೆ ಬನ್ನಿ ಅಂತ ಕರೆದ್ರೆ ನಾಳೆನೆ ನಮ್ಮ ಸಣ್ಮುಖಯ್ಯನವರು, ಭೈರಪ್ಪನವರು ನೇತೃತ್ವದವರು ಸರ್ಕಾರಕ್ಕೆ ಹೋಗಿ ನಮ್ಮ ಆಹ್ವಾನ ಸಲ್ಲಿಸಿ ಪರಿಷ್ಕೃತ ಆದೇಶ ಹೊರಡಿಸುತ್ತಾರೆ ಅನ್ನುವಂತ ವಿಶ್ವಾಸ ಇದೆ. ಅದೇ ರೀತಿಯಾಗಿ 4ನೇ ತಾರೀಕು ಡಾಕ್ಟರ್ ಎಲ್ ಭೈರಪ್ಪನವರು ಏನು ಒಂದು ಬೃಹತ್ ಸಮಾವೇಶವನ್ನು ನೆರವೇರಿಸ್ತಾ ಇದ್ದಾರೆ. ಈ ರಾಜ್ಯದ ಮೂಲೆ ಮೂಲೆಯಿಂದ 50,000ಕ್ಕೂ ಅಧಿಕ ಜನ ನಿವೃತ್ತರು ಸೇರಿ ಅವತ್ತು ಮುಖ್ಯಮಂತ್ರಿಗಳಿಗೆ ಆಗ್ರಹಿಸೋಣ, ನಾವು ಸಹಸ್ರ ಸಂಖ್ಯೆಯಲ್ಲಿ ಹೋಗೋಣ ಅಂತೇಳಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ
ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ವೇದಿಕೆ, ಧಾರವಾಡ ಜಿಲ್ಲಾ ನಿವೃತ್ತ ನೌಕರರ ವೇದಿಕೆ ವತಿಯಿಂದ, ಧಾರವಾಡ ಜಿಲ್ಲೆಯ ಎಲ್ಲ ನಿವೃತ್ತ ನೌಕರರ ವತಿಯಿಂದ ಕರೆಯನ್ನು ಕೊಡ್ತಾ ಇದ್ದೇವೆ. ನಾವು ಧಾರವಾಡ ಜಿಲ್ಲೆಯಿಂದ ಸಹಸ್ರಾರು ಜನ ಈಗಾಗಲೇ ಸನ್ನದ್ಧರಾಗಿದ್ದೇವೆ. ನಾವುಗಳು ಕೂಡ ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇದ್ದೇವೆ ಅಂತ ಈ ಮೂಲಕ ತಮ್ಮೆಲ್ಲರಿಗೂ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಿವೃತ್ತ ನೌಕರರ ವೇದಿಕೆಯ ತ್ರಿವೇಣಿ ಸಂಗಮದಲ್ಲಿ ಈ ಒಂದು ಸಭೆ ನಡೀತಾ ಇರತಕ್ಕಂತ ಒಂದು ಸಭೆಯಲ್ಲಿ ಎಲ್ಲರೂ ಒಂದೇ ಕೆಟಗರಿ ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ನಿವೃತ್ತರು. ಅವರು ನಿವೃತ್ತ ನೌಕರ ಸಂಘದವರಿರಲಿ, ನಿವೃತ್ತ ರಾಜ್ಯ ಸರ್ಕಾರಿ ನೌಕರ ಸಂಘದವರಿರಲಿ, ನಿವೃತ್ತ ವೇದಿಕೆ ಇವು ಯಾಕಾದವಪ್ಪ ಅಂತಂದ್ರೆ ಸಂಕ್ಷಿಪ್ತದೊಳಗೆ ಹೇಳ್ಬೇಕಂದ್ರೆ ಇಂಥ ರಾಜ್ಯ ಸರ್ಕಾರಿ ನೌಕರ ಸಂಘ ಧಾರವಾಡ ಜಿಲ್ಲೆಯೊಳಗೆ ಹೆಚ್ಚು ಪರಿಣಾಮ ಮಾಡಲಾರ್ದಕ್ಕೆ ಇಲ್ಲೇ ಒಂದು ಸಂಘಟನೆಯನ್ನ ಮಾಡಿಕೊಂಡು ಈ ಸಂಘಟನೆ ಮಾಡಿಸಿದ್ದು ಇದು ಇತಿಹಾಸ. ಇದೇ ತರನಾಗಿ ಬೆಳಗಾವದಲ್ಲಿ ಐತಿ. ಸಿದ್ನಾಥ್ ಸರ್ ತಮಗೆಲ್ಲ ಹಿರಿಯರಿಗೆ ಗೊತ್ತೈತಿ. ಆ ರೀತಿಯಾಗಿ ಆಗಿತ್ತು. ಬರೀ ಸರ್ ಪ್ರಮುಖವಾದಂತಹ 3 ಬೇಡಿಕೆಗಳು ತಿಗಡಿ ಸರ್ ಎಲ್ಲರೂ ಹೇಳ್ಯಾರ. ಈಗ ಅದ್ರ ಪ್ರಕಾರ ಏನಪ್ಪಾ ನಮ್ಮ ಬಾಣ ಸರ್ ಹೇಳಿದ್ರು, ಬಹಳ ಕೆನಿ ಕ್ರೀಮ್ ಆಫ್ ದಿ ಸೊಸೈಟಿ ಅಂತಾರಲ್ಲ ಹಂಗ ಅದರ ಒಂದು ಕೆನೆ ಪದರನ್ನ ಹೇಳ್ಬಿಟ್ರ. ಒಂದನೇದ್ದು 1/7/22ರಿಂದ 31/7/24 ಅವಧಿಯಲ್ಲಿ ನಿವೃತ್ತರಾದವರಿಗೆ ನಾವು ಯಾವಾಗ ನಿವೃತ್ತ ಆಗೇವಿ 6ನೇ ವೇತನ ಆಯೋಗದಾಗ ನಿವೃತ್ತಿ ಆಗೇವಿ. ನಾವು 7ನೇ ವೇತನ ಆಯೋಗ 6ನೇ ವೇತನ ಹಿಂದಿನ ಪಗಾರ ಕೊಟ್ರ ಅದನ್ನ ನಾವು ಯಾವಾಗ ನಿವೃತ್ತಿ ಆಗೇವಿ ಅವಾಗ ಕೊಡ್ರಿ ಅಂತಂದ ನ್ಯಾಯೋಚಿತವಾದಂತ ಸಾಮಾಜಿಕವಾದಂತ ಬೇಡಿಕೆ ಇದೆ. ಸಾಮಾಜಿಕ ನ್ಯಾಯ ಅಂತ ಏನು ನಮ್ಮ ಜನ ಸರ್ಕಾರದ ಮುಖ್ಯಮಂತ್ರಿಗಳು ಹೇಳ್ತಾರ, ಅವರು ನಿಜವಾದಂತ ಒಂದು ಸಾಮಾಜಿಕ ನ್ಯಾಯದ ತತ್ವವನ್ನ ಅದರೊಳಗೆ ಅಳವಡಿಸಿಕೊಂಡಿದ್ದಾರೆ. ಅದರ ಪ್ರಕಾರ ನಮಗೂ ಸಾಮಾಜಿಕ ನ್ಯಾಯವನ್ನ ಕೊಡಬೇಕು ಅಂತಂದು ಈ ಸಮಸ್ತ ನಿಮ್ಮೆಲ್ಲ ಬಂಧುಗಳ ಪರವಾಗಿ ಈ ವೇದಿಕೆಯ ಮುಖಾಂತರ ಅವರಿಗೆ ನಾನು ಹಕ್ಕೊತ್ತಾಯವನ್ನ ಮಾಡ್ತೀನಿ. ಇದು ಇವರು ಹೇಳಿದ್ದಾರೆ. ನಾನು ಒಂದೇ ಮಾತು ಹೇಳ್ತೀನಿ, ಏನಪ್ಪಾ ಅಂದ್ರೆ ಮಗು ಅಳ್ಳಾದ ತಾಯಿ ಎಂದು ಆಹಾರ ಉಳಿಸಂಗಿಲ್ಲ. ಅದು ಮಗು ಅತ್ತ ಮಾತ್ರಕ್ಕೆ ಆಹಾರ ಉಳಿಸ. ಹಾಗ ನಮ್ಮ ಬೇಡಿಕೆಗಳನ್ನ ನಾವು ಕೇಳಿದ ಮಾತ್ರ ಸರ್ಕಾರ ನಮಗ ಏನು ನಮ್ಮ ಬೇಡಿಕೆಗಳು ಈಡೇರಿಸ್ತಾರೆ ಈ ಒಂದು ಸಂದರ್ಭ ಹೇಳ್ತಾರೆ. ಇನ್ನೊಂದು ಏನ್ ಹೇಳ್ತಾ ಇದ್ರೆ ತೊಟ್ಟದೊಳಗೆ ತಗಡಿ ಅದಾವ, ಆ ಮಗುನ ಹಾಕಿ ನೀವು ಇಟ್ಟಿರಿ ಬರೀ ತೂಗಲಾಗಿರ್ತೀರಿ, ಆ ತಗಡಿ ಕಟ್ಟಿದ ಮಗು ಸಮಾಜದ ಅತ್ತಿ ಹೇಳ್ತದ ಯಾರಿಗೂ ಆಟ ಆಗ್ತಾರಲ್ಲ. ಅದಕ್ಕೆ ಏನಪ್ಪಾ ನಾವು ತೂಗ್ತಾ ಇದೀವಿ, ಆ ತಗಡಿಯನ್ನು ನಾವು ಹೊರೆ ಹಾಕೋಣ ಅಂತ ಈ ಸಂದರ್ಭ ಹೇಳ್ತಾ ಇವತ್ತೇನಪ್ಪ ಅಂದ್ರೆ ಲಾಸ್ಟ್ ಟೈಮ್ ಕೂಡ ಹೇಳಿ ನಾನು ಯಾಕೆ ವಿಶೇಷ ಸಜ್ಜನ ವಸ್ತು ಮಂದಿಗೆಲ್ಲ ನಾವೇನಪ್ಪಾ ಅಂದ್ರೆ ಧನುಮನ ಧನದಿಂದ ಎಲ್ಲರಿಂದ ನಾವು ಅವ್ರಿಗೇನಪ್ಪ ನಾವು ಸಹಕಾರ ನಾವು ನೀಡ್ತೀವಿ. ಅವ್ರು ನಮ್ಮ ಬಿಸ್ನೆಟ್ ಹೇಳಿದ್ರು ಅದು ತ್ರಿವೇಣಿ ಸಂಗಮ ಅಂತ. ತ್ರಿವೇಣಿ ಸಂಗಮ ಅಲ್ಲ, ಇದು ಏನಪ್ಪಾ ಅಂದ್ರೆ ಇದು ತ್ರಿವೇಣಿ ಸಂಗಮ ಹೌದು, ಕುಂಭಮೇಳ ಅಂತ ನಾವು ಹೇಳಕ್ಕೆ ಹೇಳ್ತಾ ನಾವೇನಪ್ಪ ಅಂದ್ರೆ ನಾವು ಒಂದು ಮುಂಚೂಣಿಯಿಂದ ನಿಂತು ನಾವು ಏನು ಇರಲಿ. ಯಾಕಂದ್ರೆ ಅವರ ಈಗ ಹೇಳಿದ್ದಾರೆ, ಯಾಕೆ ಹಿರಿಯರಂದ್ರೆ ಒಂದು ಯಾವ್ದು ನಾವು ಗುಡಿ ಕಟ್ಟಲು ಕಳಿಸಿದ್ರಿ ಅದಕ್ಕೊಂದು ಇದು ಏನು ಶೋಭೆ ಬರ್ತಂತ ಈ ಮಾತಲ್ಲಿ ನಾವು ಹೇಳ್ತಾ ಬರ್ತಾ ಏನಪ್ಪ 4ನೇ 3ನೇ ತಾರೀಕಿಗೆ 4ನೇ ತಾರೀಕಿಗೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಹೋಗೋಣ. ಯಾಕಂದ್ರೆ ಎಲ್ಲೇ ಆಗಲಿ ನೀವು, ಯಾಕಂದ್ರೆ ನಾವು ಧಾರವಾಡಪ್ಪ ಅಂದ್ರೆ ಎತ್ತಿದ ಕೈ ಏನಪ್ಪ ಹೆಂಗೆ ಬಂದಾರ ಅಂತ ಅನ್ಸುವ ಮಾತನ್ನು ನಾವು ಇಲ್ಲಿ ಮಾಡೋಣ ಅಂತ ಈ ಸಂದರ್ಭ ಹೇಳ್ತಾ ತಮ್ಮೆಲ್ಲರಿಗೆ ನಾನು ವಂದಿಸಿ ನನ್ನ ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹುಡುಗಿಗೆ ನಮ್ಮೆಲ್ಲರ ಕೂಲಿಗೆ ಒಬ್ಬನೇ ಹೋದ್ರೆ ನಾವು ನಿರ್ದಿಷ್ಟ ಮುಷ್ಕರ ಮಾಡೋರಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂಗೆ ನೆಕ್ಸ್ಟ್ ಸ್ಟೇಟ್ ನಾವೀಗ ಕೆಳಗೆ ಪ್ರತಿಯೊಬ್ಬರು 25 ತಿಂಗಳು ಬರಬೇಕಾದಂತವ್ರು 4 ಸೆಟ್ನೊಳಗೆ ಫಾರ್ಮ್ ತುಂಬಿಕೊಡುತ್ತಿದ್ದೀವಿ ವಕಾಲತ್ತುಗಳನ್ನ. ಯಾಕೆ ನಮಗೆ ಸಂತೋಷ್ ಹೆಗಡೆ ಅವರು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರು, ಅಣ್ಣಾ ಹಜಾರೆ ಅವರ ಸಪೋರ್ಟದಿಂದ ನಾವು ಕೋರ್ಟ್ ಗಟ್ಟಿ ಹತ್ತುವಂತ ಸ್ಥಿತಿ ಬಂದರೂ ಸಹಿತ ನಾವು ಹಿಂಸರಿಸ್ ಬೇಡ, 3ನೇ ತಾರೀಕಿಗೆ 4ನೇ ತಾರೀಕಿಗೆ ಒಪ್ಪಿಸ್ತಾರೆ ಆದ್ರೆ ಅದಕ್ಕೆ ನಾವು ಅಪ್ಲೈ ಮಾಡಬೇಕಾಗಿತ್ತು. ಫಾರ್ಮ್ ಶೋ ನಮ್ಮ ನೌಕರ ಸಂಘದಲ್ಲಿ ಕೆಳಗೆ ಕೊಡ್ತಾ ಇದ್ದೀವಿ. ಅವರ 4 ಸೆಟ್ಟಿನಲ್ಲಿ ಒಂದು ಎಜಿ ಸ್ಲಿಪ್ ಮತ್ತೆ ಒಂದು ಆಧಾರ್ ಕಾರ್ಡು 4 ಫೋಟೋಗಳ ಜೊತೆಗೆ ಬರಬೇಕು. ವಕೀಲರು ಕರ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಏಡೇಟದವರಿಗೆ ಸಂಬಂಧಪಟ್ಟಾಗ ಒಂದು ಬಿಡಿ ಫಾರ್ಮ್ ಇದೆ, ಅಂದ್ರೆ 4 ಫಾರ್ಮ್ ಅಲ್ಲದೆ ಏಡೇಟದವರಿಗೆ ಒಂದು ಫಾರ್ಮ್ ಬೇರೆ ಇದೆ, ಗೌರ್ಮೆಂಟ್ ಸರ್ವೆಂಟ್ಸ್ ಒಂದು ಬೇರೆ ಫಾರ್ಮ್ ಇದೆ. ಅವಕ್ಕೆಲ್ಲರೂ ಸರಿಯ ಮಾಡೇ ಹೋಗ್ಬೇಕು. ನಾವು ನಿಮಗೆ ನಾವು ಉಪಹಾರದ ವ್ಯವಸ್ಥೆ ಮಾಡಿದ್ದದ ಇದೆ, ಅದನ್ನೆಲ್ಲ ನೋಡಾದ್ರೂ ನೀವು ಸ್ವಲ್ಪ ಲೇಟ್ ಆದ್ರೂ ಚಿಂತಿಲ್ಲ. ದಯವಿಟ್ಟು ಎಲ್ಲರೂ ಫಾರ್ಮ್ ತಂದುಕೊಟ್ರೆ ನಾವು ಈ ಅಸ್ತ್ರ ರೆಡಿ ಮಾಡಿದೀವಿ ಅನ್ನೋದು 3ನೇ ತಾರೀಕಿಗೆ 4ನೇ ತಾರೀಕಿಗೆ ಅದು ಸೂಕ್ಷ್ಮವಾಗಿ ಸಿಎಂಗೆ ಗೌರ್ಮೆಂಟ್ಗೆ ಮುಟ್ಟಬೇಕು. ಅಂದ್ರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಅವ್ರು ಇರ್ತಾರೆ, ನಮಗೆ ಗೊತ್ತಾಗೋದಿಲ್ಲ, ಯಾರು ಗೊತ್ತಾಗೋದಿಲ್ಲ, ಯಾರ್ಯಾಕೆ ಗೊತ್ತಿರೋದಿಲ್ಲ. ಹಂಗ ಅವ್ರು ಬಂದು ವಿಷಯ ಮುಟ್ಟಿಸ್ತಿದ್ದಾರೆ. 3ನೇ ತಾರೀಕಿಗೆ 4ನೇ ತಾರೀಕಿಗೆ ಅವ್ರು ಒಪ್ಪದೇ ಹೋದ್ರೆ ಇಂಟೆಲಿಜೆನ್ಸ್ ರಿಪೋರ್ಟ್ ನವರು ಹೋಗಿ ಕೊಡ್ತಾರೆ. ಇಲ್ಲದ್ರೆ ಅವರು ಕೋರ್ಟಿಗೆ ತಯಾರಿ ಮಾಡ್ತಾ ಇದ್ದಾರೆ.
ಸಂತೋಷ್ ಹೆಗಡೆ ಅವರು ಹಿಂದಿದ್ದಾರೆ, ಅಣ್ಣಾ ಹಜಾರೆ ಅವರು ಹಿಂದಿದ್ದಾರೆ ಅನ್ನುವಂಥದ್ದು ಹೇಳುವಂತದ್ದು ಒಂದು ಅಸ್ತ್ರ. ಇದು ನಮ್ಮ ಕನಕರ ಆಂಜನೇಯ ಬರ್ತಾ ಇದ್ದಾರೆ, ಅಸ್ತ್ರ ನಮ್ಮಲ್ಲಿದೆ. ಆ ಅಸ್ತ್ರವನ್ನ ಬಿಡುವುದಾಗಿದ್ವಿ ನಾವು. ಅದಕ್ಕೆ ನೀವು ದಯವಿಟ್ಟು ಯಾರು ಬಂದಿದ್ದೀರಿ, ವೇದಿಕೆ 25 ತಿಂಗಳು ಸಂಬಂಧಪಟ್ಟವರು ಇವತ್ತು 2 ಫೋಟೋ, ಆಧಾರ್ ಕಾರ್ಡು, ಪೆನ್ಷನ್ ಪೇಪರು ಆ 4 ಸೆಟ್ಟಿನೊಳಗೆ ಮಾಡಿದರೆ ನಿಮಗೊಂದು ಸೆಟ್ಟು ಅಕ್ನಾಲೆಜ್ಮೆಂಟ್ ಅಂತ ಕೊಡ್ತೀವಿ. ಕೊಡಬೇಕಾದಂಥ ಸೌಲಭ್ಯ ಕೊಡ್ತಾ ಇಲ್ಲ. ಒಳ್ಳೆಯ ವೇತನದಲ್ಲಿ ಆದಂಥ ಅನ್ಯಾಯವನ್ನು ಸರಿಪಡಿಸಬೇಕಾದ್ರೆ ನಾವೆಲ್ಲರೂ ಹೋರಾಟ ಮಾಡಬೇಕಾಗಿದೆ. ಹೋರಾಟ ಮಾಡದೇ ಇದ್ರೆ ಸರ್ಕಾರ ಕಣ್ಣು ತೆರೆಯುವುದಿಲ್ಲ. ಅದಕ್ಕೆ ನಮ್ಮ ಒಗ್ಗಟ್ಟಿನಿಂದ ಹೋರಾಟವನ್ನು ಮಾಡೋಣ, ಇದರಲ್ಲಿ ಜಯಶಾಲಿ ಆಗೋಣ ಅನ್ನುವಂಥ ಮಾತನ್ನು ಹೇಳಿ, ಯಾಕಂದ್ರೆ ಮಂಡ ಸರ್ಕಾರ ಇದೆ, ಮಂಡನ ಐತಿ ಮತ್ತು ಭಂಡ ಸರ್ಕಾರ ನಾವೆಲ್ಲ ನೋಡೀವಿ. ಈ ಭಂಡ ಸರ್ಕಾರಕ್ಕೆ ನಾವು ಒಗ್ಗಟ್ಟು ತೋರಿಸಿದ್ರೆ ಅದು ಏನಾದರೂ ಒಂದು ಪ್ರಭಾವ ಬೀಳ್ತದೆ. ಆ ರೀತಿ ಒಳಗೆ ನಾವು ಧಾರವಾಡ ಜಿಲ್ಲೆಯಿಂದ ಸಾಕಷ್ಟು ಪ್ರಮಾಣದಲ್ಲಿ ನಿವೃತ್ತ ನೌಕರರು ಹೋಗೋಣ. ಹೀಗಾಗಿ ನಾವು ಕೂಡ ರಿಸರ್ವೇಷನ್ ಮಾಡೀವಿ. ಅದಕ್ಕೆ ತಾವೆಲ್ಲರೂ ಸಹಕಾರ ಕೊಟ್ಟು ನಮ್ಮ ಬೇಡಿಕೆಯನ್ನು ಈಡೇರಿಸೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ 2 ಮಾತನ್ನು. ಸಭೆಯಲ್ಲಿ ಹಾವೇರಿ ಜಿಲ್ಲೆಯ ಎಂಎಫ್ ಬಡಿಗೇರ, ಕಾಳಿ ಅಶೋಕ ಬಣಕಾರ ಮತ್ತು ಧಾರವಾಡ ಗ್ರಾಮೀಣ ನಗರ, ಹುಬ್ಬಳ್ಳಿ ಗ್ರಾಮೀಣ ನಗರ, ನವಲಗುಂದ, ಕುಂದಗೋಳ, ಕಲಘಟಗಿ ತಾಲೂಕುಗಳ ಸಂಘದ ಹಾಗೂ ವೇದಿಕೆಯ ಪದಾಧಿಕಾರಿಗಳು ಬಸವರಾಜ ಉಣಕಲ್ಲ, ಯುಎಂ ಸಿದ್ದಿಕ್, ಎಸ್ ಝಡ್ ಮಕಾಂದಾರ್, ಕೆಕೆ ಚಿಪ್ಪಾಡಿ, ಪಿಎನ್ ಬೇಂದ್ರೆ, ಎಲ್ಆರ್ ಕುಸುಗಲ್ಲ, ವಿಎಚ್ ಲಚ್ಚಾಣ, ಜಿಎಂ ರೊಟ್ಟಿ, ಗೋವಿಂದ ಜುಜಾರೆ ಮುಂತಾದ ನಿವೃತ್ತ ನೇತಾರರು ಹಾಗೂ ಶಿಕ್ಷಣ, ಆರೋಗ್ಯ, ಕಂದಾಯ, ಅಬಕಾರಿ, ಕೃಷಿ, ರೇಷ್ಮೆ, ವಾಣಿಜ್ಯ ತೆರಿಗೆ ಮುಂತಾದ ಇಲಾಖೆಗಳ 100 ನಿವೃತ್ತರು ಸಭೆಯಲ್ಲಿ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಬಸವರಾಜ ಸೂರಗೊಂಡ, ಡಾಕ್ಟರ್ ಎಂಪಿಎಂ ಷಣ್ಮುಖಯ್ಯ, ಎಸ್ಜಿ ಸುಬ್ಬಾಪುರಮಠ, ಗುರು ತಿಗಡಿ, ಗಡ್ಡದ ಇವರುಗಳು ಸಭೆಯಲ್ಲಿ ಸತ್ಕರಿಸಿ ಗೌರವಿಸಲಾಯಿತು.